ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಖಾತೆ ಕಗ್ಗಂಟನ ಸರಾಗವಾಗಿ ಬಿಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಬಯಸಿ ಬಂಡಾಯ ಎದ್ದಿದ್ದ ರಾಮಲಿಂಗಾರೆಡ್ಡಿ ಅವರ ಕೋಪವನ್ನ ತಣಿಸಿದ್ದಾರೆ. ಹೈಕಮಾಂಡ್ ಕೂಡ ಮದ್ದರದಿದ್ದು ಸದ್ಯ ರಾಮಲಿಂಗಾರೆಡ್ಡಿ ರಾಜೀನಾಮೆ ರಿಜೆಕ್ಟ್ ಆಗಿದೆ. ರಾಮಲಿಂಗಾರೆಡ್ಡಿ ಸಚಿವ ಸಂಪುಟದಲ್ಲಿ ಮುಂದುವರಿಯಲಿದ್ದಾರೆ. ಡಿಕೆ ಸರ್ಕಾರದ ರಾಮಲಿಂಗಾರೆಡ್ಡಿ ರಾಜೀನಾಮೆ ರಾಮಾಯಣ ಅಂತ್ಯ. ಅವರೇನು ಹೇಳಿದ್ರು ನಮಗೆ, ಅವರೇನು ಹೇಳಿದ್ರು ಅದೇ ನಾನು ಹೇಳೋದು. ರಾಜೀನಾಮೆ ಅಂಗೀಕರಿಸಲ್ಲ ಎಂದ ಡಿಕೆ ರಾಜೀನಾಮೆ ರಿಜೆಕ್ಟ್ ಮಾಡಿದ ಹೈಕಮಾಂಡ್. ಅವ್ರ ಮಾತಾಡ್ತೀನಿ, ಎಲ್ಲರೂ ಮಾತಾಡ್ತೀನಿ, ನಾವೇನ್ ಬೇಕೋ ನಾವು ಇಂಟರ್ನಲ್ ಸಾರ್ಟ್ ಔಟ್ ಮಾಡ್ತೀವಿ. ಸಂಪುಟದಲ್ಲಿ ಮುಂದುವರಿಯುತ್ತಾರೆಂದ ಸುರ್ಜೇವಾಲಾ, ರೆಡ್ಡಿಗೆ ಡಬಲ್ ಖಾತೆ. There was some misunderstanding. We all spoke to him, all four of us. Things have been settled. ಕಾಂಗ್ರೆಸ್ ಮನೆ ಸುಡುತ್ತಿದ್ದ ಖಾತೆ ಕಿಚ್ಚು ಸದ್ಯಕ್ಕೆ ತಣ್ಣಗಾಗಿದೆ. ಜಲಸಂಪನ್ಮೂಲ ಖಾತೆ ಬೇಡ, ಕೊಟ್ಟ ಮಾತಿನಂತೆ ಬೆಂಗಳೂರು ಅಭಿವೃದ್ಧಿ ಖಾತೆ ನೀಡಿ ಅಂತ ಪಟ್ಟು ಹಿಡಿದಿದ್ದ ರಾಮಲಿಂಗಾರೆಡ್ಡಿ ಕೊಂಚ ಕೂಲ್ ಆಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ 2 ದಿನ ಹರಸಾಹಸ ಪಟ್ಟು ಗೊಂದಲ ನಿವಾರಿಸಿದ್ದಾರೆ. ರಾಮಲಿಂಗಾರೆಡ್ಡಿ ಮನವೊಲಿಕೆ ಯಶಸ್ವಿಯಾಗಿದ್ದು ಹೆಚ್ಚುವರಿ ಖಾತೆ ಭರವಸೆ ನೀಡಿದ ಬಳಿಕ ರಾಜೀನಾಮೆ ವಾಪಸ್ ಪಡೆಯಲು ನಿರ್ಧರಿಸಿದ್ದಾರೆ. ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ರಾಮಲಿಂಗಾರೆಡ್ಡಿ, ರಾಜೀನಾಮೆ ಅಂಗೀಕರಿಸಲ್ಲ ಅಂದ್ರೆ ಅದು ರಿಜೆಕ್ಟ್ ಆಗಿದೆ ಎಂದರ್ಥ ಎಂದಿದ್ದಾರೆ. ಈ ಮೂಲಕ ರಾಜೀನಾಮೆ ವಾಪಸ್ ಎಂಬ ಸಂದೇಶ ಕೊಟ್ಟಿದ್ದಾರೆ. ರಾಜೀನಾಮೆಯನ್ನ ರಾಮಲಿಂಗಾರೆಡ್ಡಿ ಅವರು ವಾಪಸ್ ತಗೊಳ್ತಾ ಇದ್ದಾರಾ, ಹಿಂಪಡಿತಾ ಇದ್ದಾರಾ, ಹೇಗೆ? ಅವರು ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ತಗೊಳ್ಳಲ್ಲ ಅಂತ ಹೇಳಿ, ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ನಾವು ರಾಜೀನಾಮೆ ಅಕ್ಸೆಪ್ಟೇ ಮಾಡಲ್ಲ ಅಂತ ಹೇಳಿ. ನೀವು ಕೊಟ್ಟಿರೋಂಥ ರಾಜೀನಾಮೆ ಬಗ್ಗೆ ಏನು ಸರ್? ಈಗ ರಾಜೀನಾಮೆ ಅಕ್ಸೆಪ್ಟ್ ಮಾಡಲ್ಲ ಅಂದರೆ ರಿಜೆಕ್ಟೆಡ್ ಅಂತ ಅಷ್ಟೇ, ಇನ್ನೇನು. ವಿಷಯ ಅಂದ್ರೆ ಒಬ್ಬರಿಗೆ ಬದಲಾಯಿಸಿದ್ರೆ ಬೇರೆಯವರು ಪಟ್ಟು ಹಿಡಿಯುತ್ತಾರೆ ಅಂತ ಹೈಕಮಾಂಡ್ ಸಮಜಾಯಿಷಿ ನೀಡಿತ್ತು. ರಾಮಲಿಂಗಾರೆಡ್ಡಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ನೀಡಲು ಹೈಕಮಾಂಡ್ ನಿರಾಕರಿಸಿತ್ತು. ಅಷ್ಟೇ ಅಲ್ಲ, ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸಿ ಅಂತ ಸಿಎಂಗೆ ಸೂಚನೆ ನೀಡಿತ್ತು. ಆಗ ಎಂಟ್ರಿಯಾದ ಡಿಕೆ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸಿದ್ರು. ಈ ಮನವೊಲಿಕೆ ಕಸರತ್ತು ಹೇಗಿತ್ತು ಅನ್ನೋ ಇನ್ಸೈಡ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ನಿನ್ನೆ ಬೆಳಗ್ಗೆ 10 ಗಂಟೆಗೆ ರಾಜೀನಾಮೆ ಘೋಷಿಸಿದ್ದ ರಾಮಲಿಂಗಾರೆಡ್ಡಿ ರಾಜೀನಾಮೆ ಪತ್ರ ರವಾನಿಸಿ ತಮಿಳುನಾಡಿಗೆ ತೆರಳಿದ್ರು. ರಾತ್ರಿ 10 ಗಂಟೆಗೆ ವಾಪಸ್ಸಾದಾಗ ಸಿಎಂ ಡಿಕೆ ಮತ್ತು ರಾಮಲಿಂಗಾರೆಡ್ಡಿ ಮಾತುಕತೆ ನಡೆಸಿದ್ರು. 2.5 ಗಂಟೆ ಮನವೊಲಿಸಲು ಸಿಎಂ ಶತ ಪ್ರಯತ್ನ ಮಾಡಿದ್ರು. ಬಳಿಕ ಮಾತನಾಡಿದ ಡಿಕೆ ಸಮಸ್ಯೆ ಬಗೆಹರಿಸ್ತೀವಿ ಎಂದಿದ್ರು. ರಾಮಲಿಂಗಾರೆಡ್ಡಿ ಕೂಡ ಎಲ್ಲ ನಿವಾರಣೆಯಾಗಿದೆ ಅಂತ ನಗೆ ಬೀರಿದ್ರು. ಅವ್ರು ನೋವನ್ನ ಹೇಳ್ಕೊಂಡಿದ್ದಾರೆ, ಮಿಸ್ಕಮ್ಯುನಿಕೇಶನ್, something has happened, we'll sort it out. ಅವರೇನು ಹೇಳಿದ್ರು ನಮಗೆ, ಅವರೇನು ಹೇಳಿದ್ರು ಅದೇ ನಾನು ಹೇಳೋದು. ಎಲ್ಲ ನಿವಾರಣೆ ಆಗಿದೆ, ಹೋಗಿ ಸರ್ ವಾಪಸ್ ತಗೊಂತೀರಿ ಸರ್ ರಾಜೀನಾಮೆನ? ಅದೇ ಖಾತೆಯಲ್ಲೇ ಮುಂದುವರಿತೀರಿ ಸರ್? ಇಲ್ಲಿಗೆ ಅರ್ಧ ಸಂಧಾನ ಮುಗಿದಿತ್ತು. ಬೆಳಗ್ಗೆ ಸುರ್ಜೇವಾಲಾ ಭೇಟಿಯಾದ ರಾಮಲಿಂಗಾರೆಡ್ಡಿ ತಮ್ಮ ಬೇಡಿಕೆಯನ್ನ ಮುಂದಿಟ್ಟಿದ್ರು. ಬೆಳಗ್ಗೆ 10 ಗಂಟೆ ವೇಳೆಗೆ ಸುರ್ಜೇವಾಲಾ ಭೇಟಿಯಾಗಿ 25 ನಿಮಿಷ ಚರ್ಚಿಸಿದ ರಾಮಲಿಂಗಾರೆಡ್ಡಿ ಮುಂದೆ ಸುರ್ಜೇವಾಲಾ ಹೆಚ್ಚುವರಿ ಖಾತೆ ನೀಡುವ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಈ ವೇಳೆ ಕೊಟ್ಟ ಮಾತನ್ನ ನೆನಪಿಸಿದ ರೆಡ್ಡಿ, ಮಾತು ಕೊಟ್ಟು ಹೀಗೆ ಮಾಡುವುದು ಸರಿಯಲ್ಲ ಎಂದಿದ್ರು. ಇಷ್ಟಾಗ್ತಿದ್ದಂತೆ ಪ್ರತಿಕ್ರಿಯಿಸಿದ ಸಿಎಂ ಡಿಕೆ ಶಿವಕುಮಾರ್, ರೆಡ್ಡಿ ಅವರ ರಾಜೀನಾಮೆಯನ್ನ ಅಂಗೀಕಾರ ಮಾಡಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು. ರಾಮಲಿಂಗಾರೆಡ್ಡಿ ಅವರು ರೆಸಿಗ್ನೇಷನ್ ನನಗೆ ವಾಟ್ಸಪ್ಪಲ್ಲಿ ಕಳಿಸಿರ್ಬೋದು, నేను ರಾತ್ರಿ ಎಲ್ಲ ಮಾಡಿದ್ದೀನಿ. ಯಾವ ಕಾರಣಕ್ಕೂ ನಾವು ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡೋದಿಲ್ಲ. ಅವ್ರ ಮಾತಾಡ್ತೀನಿ, ಎಲ್ಲರೂ ಮಾತಾಡ್ತೀನಿ, ನಾವೇನು ಬೇಕೋ ನಾವು ಇಂಟರ್ನಲ್ ಸಾರ್ಟ್ ಔಟ್ ಮಾಡ್ತೀವಿ. ಇದಾದ ಬಳಿಕ ಮಧ್ಯಾಹ್ನ 2 ಗಂಟೆ ವೇಳೆಗೆ ಹರಿಪ್ರಸಾದ್ ಭೇಟಿ ಬಳಿಕ ಸುರ್ಜೇವಾಲಾರನ್ನ ರಾಮಲಿಂಗಾರೆಡ್ಡಿ ಮತ್ತೆ ಭೇಟಿಯಾಗಿದ್ರು. ಆಗ ಬೇರೆ ಖಾತೆ ಎಂದು ಮೊದಲೇ ಹೇಳಿದ್ರೆ ಸಚಿವ ಸ್ಥಾನ ತೆಗೆದುಕೊಳ್ತಿರ್ಲಿಲ್ಲ ಅಂತ ರೆಡ್ಡಿ ಅಸಮಾಧಾನ ಹೊರಹಾಕಿದ್ದಾರೆ. ಆಗ ಸಿಎಂ ಜೊತೆ ಚರ್ಚಿಸಿ ಸರಿಪಡಿಸುವುದಾಗಿ ಸುರ್ಜೇವಾಲಾ ಭರವಸೆ ನೀಡಿದ್ದಾರೆ. ಈ ಭರವಸೆಗೆ ಒಪ್ಪಿದ ರಾಮಲಿಂಗಾರೆಡ್ಡಿ ಸಂಜೆವರೆಗೂ ಕಾಯುತ್ತೇನೆ ಅಂತ ಕೆಲವೊತ್ತು ಮೌನಕ್ಕೆ ಜಾರಿದ್ರು. ಬಳಿಕ ಮಾತನಾಡಿದ ಸುರ್ಜೇವಾಲಾ, ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ಹಿಂಪಡೆದಿದ್ದಾರೆ, ಸಚಿವರಾಗಿ ರಾಮಲಿಂಗಾರೆಡ್ಡಿ ಮುಂದುವರಿಯುತ್ತಾರೆ ಅಂತ ಹೇಳಿದ್ರು. That he has withdrawn his resignation. He shall continue to work as a loyal soldier and minister of the party. ಅಲ್ಲಿಗೆ ರಾಜೀನಾಮೆಯ ಪ್ರಹಸನ ಮುಕ್ಕಾಲು ಭಾಗ ಮುಗಿದಿತ್ತು. ಆದರೆ ಯಾವುದೇ ಪ್ರತಿಕ್ರಿಯೆ ನೀಡದೆ ತೆರಳಿದ್ದ ರಾಮಲಿಂಗಾರೆಡ್ಡಿ ನಡೆಯಿಂದ ಗೊಂದಲ ಉಂಟಾಗಿತ್ತು. ಈ ವೇಳೆ ರಾಮಲಿಂಗಾರೆಡ್ಡಿ ಅವರನ್ನ ಎಕ್ಸ್ಕ್ಲೂಸಿವ್ ಆಗಿ ಟಿವಿ9 ಮಾತನಾಡಿಸಿದಾಗ ರಾಜೀನಾಮೆ ಪ್ರಹಸನಕ್ಕೆ ತೆರೆ ಎಳೆದ್ರು. ರಾಜೀನಾಮೆ ರಿಜೆಕ್ಟ್ ಆಯಿತು, ಒಂದು ಗೊಂದಲ ಹರಿದಾಡ್ತಿತ್ತು ಸರ್. ಯಾವ್ದಾದ್ರು ಖಾತೆಗಳನ್ನ ಡಿಮ್ಯಾಂಡ್ ಇಟ್ಟಿದ್ದಾರೆ, ಇಲ್ಲ ಹೆಚ್ಚುವರಿ ಖಾತೆ ಕೊಡ್ತಾರೆ.
ಅದೆಲ್ಲ ಏನಿಲ್ಲ, ಅದೆಲ್ಲ ಅವ್ರು ಬಿಟ್ಟಿದ್ದು. ನಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದೆಲ್ಲ ನೆನ್ನೆ ಹೇಳಿದ್ದೀನಿ, ಹೊಸದಾಗಿ ಏನು ಹೇಳೋಕ್ಕೋಗಲ್ಲ. ಅಂದ್ರೆ ಈಗ ಸರ್ ಕೊನೆಯ ನೇರ ಪ್ರಶ್ನೆ, ಎಲ್ಲಾ ಗೊಂದಲಗಳು ಕೂಡ ಬಗೆಹರಿದಿದೆ, ಯಾವುದೇ ಗೊಂದಲ ಇಲ್ಲ ಹಾಗಾದ್ರೆ? ಹಂಗೆ ಅಂದ್ಕೊಳ್ಳಿ. ಹಾಗಾದ್ರೆ ಇಷ್ಟೆಲ್ಲ ಕಗ್ಗಂಟು ಸೃಷ್ಟಿಸಿದ ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಪೈಪೋಟಿ ಯಾಕೆ? ಅದಕ್ಕೆ ಅಸಲಿ ಕಾರಣವೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬೆಂಗಳೂರು ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಇಂಜಿನ್ ಆಗಿದೆ. ರಾಜ್ಯದ ಒಟ್ಟು ಆದಾಯದ ಗಣನೀಯ ಪಾಲು ಬೆಂಗಳೂರಿನಿಂದಲೇ ಬರುತ್ತೆ. ಅಲ್ಲದೆ ಬೆಂಗಳೂರಿಗೆ ಪ್ರತಿ ವರ್ಷ ಶತಕೋಟಿಯಷ್ಟು ಹೂಡಿಕೆಯಾಗುತ್ತೆ. ಬಿಡಿಎ, ಜಿಬಿಎ, ಮೆಟ್ರೋ ರೈಲು, ಬಿಎಂಆರ್ಸಿಎಲ್, ಬಿಡಬ್ಲ್ಯೂಎಸ್ಎಸ್ಬಿ ಬೆಂಗಳೂರು ಅಭಿವೃದ್ಧಿ ಖಾತೆಯಡಿ ಬರುತ್ತೆ. ಬೆಂಗಳೂರು ತ್ವರಿತವಾಗಿ ವಿಸ್ತರಣೆಯಾಗುತ್ತಿದೆ. ಇಂಥ ನಗರದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಪಡಿಸಿದ್ರೆ ಜನಮನ್ನಣೆ ಸಿಗುತ್ತೆ. ಭೂಮಿ ಮತ್ತು ಆರ್ಥಿಕ ಚಟುವಟಿಕೆಗಳ ಮೇಲೆ ಹಿಡಿತ ಸಿಕ್ಕಂತಾಗುತ್ತೆ. ಅಲ್ಲದೆ ಚುನಾವಣಾ ಫಂಡಿಂಗ್ಗೆ ಬೆಂಗಳೂರು ಅಕ್ಷಯ ಪಾತ್ರ ಇದ್ದಂತೆ ಬಜೆಟ್ನಲ್ಲೂ ಬೆಂಗಳೂರಿಗೆ 7,000 ಕೋಟಿಯಷ್ಟು ಹಣ ಮೀಸಲಿಡಲಾಗುತ್ತೆ. ಹೀಗಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆ ಪ್ರಭಾವಶಾಲಿಯಾಗಿದ್ದು ಪ್ರತಿ ಸರ್ಕಾರದಲ್ಲಿ ಈ ಖಾತೆಗಾಗಿ ಪೈಪೋಟಿ ನಡೆಯುತ್ತಲೇ ಇರುತ್ತೆ. ಅದರಂತೆ ಈ ಬಾರಿಯೂ ಪೈಪೋಟಿ ನಡೆದಿತ್ತು. ಸದ್ಯ ಖಾತೆ ಕಗ್ಗಂಟು ರಾಜೀನಾಮೆ ಪ್ರಹಸನಕ್ಕೆ ತೆರೆಬಿದ್ದಿದ್ದು ರಾಮಲಿಂಗಾರೆಡ್ಡಿ ಸಂಪುಟದಲ್ಲಿ ಮುಂದುವರಿಯಲಿದ್ದಾರೆ. ಸುನಿಲ್ ಜೊತೆ ಅನಿಲ್, ಟಿವಿ9 ಬೆಂಗಳೂರು.